ಕಾಂಗ್ರೆಸ್ನ ವಕ್ತಾರಿದ್ದಾರೆ ಸೂರ್ಯ ಮುಕುಂದರಾಜ್ ಅವರು. ಸೂರ್ಯ ಅವರೇ, ನನಗೆ ಹಲವಾರು ಪ್ರಶ್ನೆಗಳಿದಾವೆ. ನನಗೆ ನಿಮ್ಮನ್ನು ಕೇಳಬೇಕಾಗಿತ್ತು. ನಾನು ಮೊದಲಿಗೆ ನೀವು ಬರೋದು ಸ್ವಲ್ಪ ತಡ ಆಗಿದ್ರಿಂದ ನಾನು ಬಿಜೆಪಿ ವಕ್ತಾರ ಹತ್ರ ಮಾತನಾಡ್ತಾ ಇದ್ದೆ. ಈ ಸಹಿ ಸಂಗ್ರಹ ಆಗಿದೆಯಲ್ಲ, ಸುಮಾರು 31 ಜನ ಹೊಸ MLA ಗಳಂದ್ರೆ ಫಸ್ಟ್ ಟೈಮ್ ವೋಟರ್ಸ್ ತರ ಫಸ್ಟ್ ಟೈಮ್ MLAs ನಮಗೆ ಸಂಪುಟದಲ್ಲಿ ಅವಕಾಶ ಕೊಡಿ ಅಂತ ಕೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನನಗೇನು ಅನ್ಸುತ್ತೆ ಅಂದರೆ, ಅದರಲ್ಲಿ ಫಸ್ಟ್ ಟೈಮ್ MLA ಗಳಾಗಿರೋರು ಕೆಲವರಲ್ಲಿ MLA ಪೋಸ್ಟ್ನೇ ಸರಿಯಾಗಿ ನಿರ್ವಹಿಸೋಕ್ಕಾಗ್ತಿಲ್ಲ, ಇನ್ನು ಸಚಿವ ಸ್ಥಾನವನ್ನು ಹೇಗೆ ನಿರ್ವಹಿಸ್ತಾರೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಾದಿಯಾಗಿ ನನಗೂ ಇದೆ. ಏನು ಹೇಳ್ತೀರಿ? ಅಲ್ಲ, ಅದು ಯಾರು ಆತರ MLA ಪೊಸಿಷನ್ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದು ಮೊದಲನೇ ನಂದು ಉಪ ಪ್ರಶ್ನೆ. ಯಾಕೆಂದ್ರೆ ಯಾರ ಮೇಲೆ ಆರೋಪ ಇದೆ ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಇಂತಿಂತವ್ರು ಇದಾರೆ ಅಂತ ಇದ್ರೆ ಅದನ್ನ ಕೆಲವರಿಗೆ ತಿದ್ದುಪಡಿ ಮಾಡ್ಕೊಳಕ್ ಹೇಳ್ಬೋದು. ಸೊ ಇನ್ನ ಎಷ್ಟೋ ಜನ ಈಗ ಹೊಸದಾಗಿ ಪೊನ್ನಣ್ಣ ಅವರು, AS ಪೊನ್ನಣ್ಣ, ಆಮೇಲೆ ಮಂತರ್ಗೌಡ, ನಯನಾ ಮೋಟಮ್ಮ, ನಮ್ಮ ಮಂಡ್ಯ MLA ಶಾಸಕರಾದಂತ ರವಿಕುಮಾರ್ ಗೌಡ, ಆಮೇಲೆ ಕದ್ಲೂರು ಉದಯಿ, ಈ ಕಡೆ ಶಿವಗಂಗಾ ಬಸವರಾಜು, ಆಮೇಲೆ ಅನೇಕ ಜನ ಹೊಸ ಶಾಸಕರುಗಳು ಆಯ್ಕೆ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈಗ ನೋಡಿ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 25 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಇರಲಿಲ್ಲ. ಅಲ್ಲಿ 2 ಸೀಟ್ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಮಡಿಕೇರಿ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಪ್ರಾತಿನಿಧ್ಯ ಅಂತ ಬಂದಾಗ ಮಡಿಕೇರಿಗೆ ಒಂದು ಪ್ರಾತಿನಿಧ್ಯ ಕೊಡ್ಬೇಕಾಗುತ್ತೆ. ಸೊ ಈಗ ಪೊನ್ನಣ್ಣ ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಕ್ಯಾಬಿನೆಟ್ ಸಚಿವರ ಸ್ಥಾನಮಾನವನ್ನ ಪಡೆದಿದ್ದಾರೆ. ಬಟ್ ಆದ್ರೆ ಅದು ಪ್ರಾತಿನಿಧ್ಯ ಅಲ್ಲ. ಸೊ ಕ್ಯಾಬಿನೆಟ್ ಒಳಗಡೆ ಬರ್ಬೇಕಾಗುತ್ತೆ. ಸೊ ಹಿಂದೆ ಮಡಿಕೇರಿನೇ ಪ್ರತ್ಯೇಕವಾದಂತ ಒಂದು ಮಂತ್ರಿ ಮಂಡಳ ಮತ್ತೆ ಮುಖ್ಯಮಂತ್ರಿ ಒಂದಿತ್ತು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗೋದ್ರವರೆಗೂ. ಸೊ ಆ ಮಟ್ಟಕ್ಕೆ ಪ್ರತಿಯೊಂದು, ಈಗ ಮಂಗಳೂರು ಕ್ಷೇತ್ರ ಆಗಿರ್ಬೋದು, ಈ ಕಡೆ ಎಲ್ಲ ಆ ಭಾಗದಲ್ಲಿ ಆಗಿರ್ಬೋದು, ಆಮೇಲೆ ಚಿಕ್ಕಮಂಗ್ಳೂರ್ ಆಗಿರ್ಬೋದು. ಚಿಕ್ಕಮಂಗ್ಳೂರಲ್ಲಿ ನೋಡಿ, CT ರವಿ ಸೋಲ್ಸಿರುವಂತ ತಮ್ಮಯ್ಯ ಅವರು ಶಾಸಕರಾಗಿದ್ದಾರೆ. ಅಂದ್ರೆ ನೀವು ಹೇಳ್ತಿರೋದು ಹೊಸಬ್ರಿಗೆ ಅವಕಾಶ ಕೊಡೋದ್ರಲ್ಲಿ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಅವ್ರು ಕೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ನೋಡಿ, ಈಗ ಬಿಜೆಪಿನಲ್ಲಿ ಸಿಟ್ಟಿಂಗ್ MP ಗಳನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಈಗ ಮೈಸೂರು MP ಪ್ರತಾಪ್ ಸಿಂಹ ಅವರು ಚುನಾವಣೆಗೆ ಮುಂಚೆ ಈ ರಸ್ತೆ ನಾನೇ ಮಾಡ್ಸಿದ್ದು, ಈ ಮೈಸೂರನ್ನ ಉದ್ಧಾರ ಮಾಡಿದ್ದೆ ನಾನು ಅಂತಿದ್ರು. ಅಂತವ್ರಿಗೆ ಟಿಕೆಟ್ ನ ತಪ್ಪಿಸಿ ಯದುವೀರ್ ಅವ್ರಿಗೆ ಕೊಟ್ರು. ಸೊ ಈ ರೀತಿ ಬಿಜೆಪಿನಲ್ಲೂ ಹೊಸ ಮುಖಗಳಿಗೆ ಪ್ರಾತಿನಿಧ್ಯ ಕೊಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ 31 ಜನ ಶಾಸಕರುಗಳು ಏನಿದ್ದಾರೆ, ರೀಶಫಲ್ ಅಲ್ಲಿ ಮಂತ್ರಿ ಮಂಡಲದಲ್ಲಿ ಅವಕಾಶ ಕೊಡಿ ಅಂತ ಕೇಳಿರೋ ತಪ್ಪೇನಿಲ್ಲ. ನಿಮ್ಮ ಉತ್ತರದಲ್ಲಿ ಉತ್ತರ ಅನ್ನಕ್ಕಿಂತ ನಿಮ್ಮ ಮಾತಿನಲ್ಲೇ ಪ್ರಶ್ನೆ ಅಂಡ್ ಉತ್ತರ ಎರಡೂ ಇದೆ. ಒಂದು, ಸರ್ಕಾರ ಬಂದಿನೇನು 3 ವರ್ಷ ಆಗ್ತಾ ಇದ್ರು ಕೂಡ CM ಕುರ್ಚಿ ಕದನವನ್ನೇ ಅಥವಾ CM ಕುರ್ಚಿ ಬದಲಾವಣೆಯ ವಿಚಾರವನ್ನೇ ನಿಮ್ಮ ಹೈಕಮಾಂಡ್ ಇನ್ನೂ ನಿರ್ಧಾರ ಮಾಡೋಕ್ಕಾಗಿಲ್ಲ. ಅದ್ರ ಬಗ್ಗೆ ಇವತ್ತಿಗೂ ಈ ಕ್ಷಣಕ್ಕೂ ಇಕ್ಬಾಲ್ ಅವರು ಮಾತಾಡಿದ್ದಾರೆ. ಮೊದಲು CM ಕುರ್ಚಿ ಫೈನಲೈಸ್ ಮಾಡಬೇಕು ಹೈಕಮಾಂಡ್ ಅಂತ ಇವತ್ತು ಕೂಡ ಮಾತಾಡಿದ್ದಾರೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇಕ್ಬಾಲ್ ಅವರು ಕೂಡ ಮಾತಾಡಿದ್ದಾರೆ. ಸೊ ಹೀಗಾಗಿ CM ಕುರ್ಚಿ ಅನ್ನುವಂಥ ಒಂದು ದೊಡ್ಡ ಪೊಸಿಷನ್ ಬಗ್ಗೆನೇ ನಿರ್ಧಾರ ತೆಗೆದುಕೊಳ್ಳಬೇಕಾಗದಿರುವಂಥ ಹೈಕಮಾಂಡು ಇನ್ನು ಫಸ್ಟ್ ಟೈಮ್ MLA ಆಗಿರೋರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವಂಥ ಅಷ್ಟು ಬ್ರಾಡ್ ವೇನಲ್ಲಿ ಥಿಂಕ್ ಮಾಡುತ್ತಾ ನಿಮ್ಮ ಕಾಂಗ್ರೆಸ್ ಹೈಕಮಾಂಡು? ಅಲ್ಲ, ಎಷ್ಟೋ ಸಂದರ್ಭದಲ್ಲಿ ಮಾಡಿದರೆ. ಹಿಂದೆ ಇತಿಹಾಸದಲ್ಲೂ ತಾವು ನೋಡಿರ್ಬೋದು. ಇತಿಹಾಸ ಏನೇನೋ ಆಗೋಗಿದೆ, ಬಟ್ ಇತಿಹಾಸ ಇದ್ದಂಗೆ ಇವತ್ತಿನ ಕಾಂಗ್ರೆಸ್ ಪಕ್ಷ ಇಲ್ಲವಲ್ಲ. ಸೊ ಅದನ್ನ ಈಗ ನೋಡಿ, 8 ತಿಂಗಳಾಗಿತ್ತು ಶಾಸಕರುಗಳ ಆಯ್ಕೆಯಾಗಿ. ಇಲ್ಲಿ ನಮ್ಮ ಸರ್ಕಾರ ರಚನೆಯಾಗಿ 8 ತಿಂಗಳಾದ್ರೂ ಅವ್ರ ವಿರೋಧ ಪಕ್ಷದ ನಾಯಕನನ್ನೇ ಆಯ್ಕೆ ಬಿಜೆಪಿ ಅವರ ಆಡಳಿತದಲ್ಲಿ ಮ್ಯಾಟರ್ ಆಗಲ್ಲ. ಆದ್ರೆ ಇಲ್ಲಿ ನಾವ್ ಯಾರು ಕೂಡ ಈಗ ರೆಸಾರ್ಟ್ ರಾಜಕಾರಣ ಶುರುವಾಗಿಲ್ಲ ನಮ್ಮ ಪಕ್ಷದಲ್ಲಿ, ಬಿಜೆಪಿ ಅವ್ರ ತರ. ಸೊ ಬೇರೆ ಪಕ್ಷದವ್ರನ್ನ ಆಪರೇಷನ್ ಮಾಡ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ಇರೋದು ಇಲ್ಲ. ಯಡಿಯೂರಪ್ಪ ಅವ್ರು CM ಆಗಿದ್ದಾಗ ಜನಾರ್ದನ್ ರೆಡ್ಡಿ ಅವ್ರಾಗಿರ್ಬೋದು, ಆಮೇಲೆ ಇವರು ರೇಣುಕಾಚಾರ್ಯ ಆಗಿರ್ಬೋದು, ಇವರೆಲ್ಲ ಕೂಡ ರೆಸಾರ್ಟ್ ರಾಜಕಾರಣ ಮಾಡಿ ಬ್ಲಾಕ್ ಮೇಲ್ ಮಾಡಿ ಅದು ಮಂತ್ರಿ ಪದವಿಯನ್ನ ಪಡ್ಕೊಂಡಿರುವಂತದ್ದು. ಶೋಭಾ ಕರಂದ್ಲಾಜೆ ಅವ್ರ ಕೆಲ ರೆಸಿಗ್ನೇಷನ್ ಅನ್ನ ಕೂಡ ಪಡೆದಿದ್ರು. ಪಕ್ಷದಲ್ಲಿ ಇಲ್ಲ. ಅಲ್ಲ, ರಾಜಣ್ಣ ಅವ್ರನ್ನ ವಜನೆ ಮಾಡ್ಬಿಟ್ರಲ್ಲ, ಅಂತ ಸೀನಿಯರ್ ಮೋಸ್ಟ್ ಲೀಡರ್ ಆದಂತ ನಿಮ್ಮ ರಾಜಣ್ಣ ಅವರನ್ನ ಪಕ್ಷದಿಂದ ಒಂದು ರೆಸಿಗ್ನೇಷನ್ ತಗೊಳ್ಳದೆ ವಜಾ ಮಾಡಿ ಹಾಕ್ಬಿಟ್ರಲ್ಲ ನೀವು. ಇನ್ನು ಶೋಭಾ ಕರಂದ್ಲಾಜೆ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅಂತ ಡಿಸಿಷನ್ ತಗೊಳ್ಳೋದ್ರಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಅಲ್ಲ, ಹೈಕಮಾಂಡ್ ವಿರುದ್ಧ ಮಾತಾಡದಿದ್ರೆ ಸ್ಟ್ರಾಂಗ್ ಅಷ್ಟೇನೆ. ಯಾಕೆ CM ಕುರ್ಚಿ ವಿಚಾರದಲ್ಲಿ ಯಾಕೆ ನಿಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಆಗಿಲ್ಲ ಸೂರ್ಯ ಅವರೇ? ಯತ್ನಾಳ್ ಅವ್ರ ವಿರುದ್ಧ ಕ್ರಮ ತಗೊಳಕ್ಕೆ ಆಗಿಲ್ಲ ಇವ್ರ ಕೈಲಿ ಇವತ್ತವರೆಗೂ. ಅಲ್ಲಲ್ಲ, ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಹಂಗಾದ್ರೆ ನಿಮ್ಮ ಪಕ್ಷದಲ್ಲಿ CM ಕುರ್ಚಿ ಬಗ್ಗೆ ಹಾದಿ ಬೀದಿಲ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋರನ್ನ ನಿಮ್ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಾ? ಹಂಗಲ್ಲ. ಈಗ ನೋಡಿ, ಪ್ರಜಾಪ್ರಭುತ್ವದಲ್ಲಿ CM ಆಗ್ಬೇಕು ಅಥವಾ CM ನ ಮಾಡಿ ಅಂತ ಕೇಳೋಂಥವ್ರಿಗೆ ತಪ್ಪು ಅಂತೇನಿಲ್ಲ. ಸೊ ಮುಖ್ಯಮಂತ್ರಿ ಮಾಡಿ ಅಂತ ಕೇಳೋದು ಸಹಜ. I do agree, but my point is
ಐ ಡೂ ಅಗ್ರಿ, ಬಟ್ ಮೈ ಪಾಯಿಂಟ್, ನೀವು ವಕೀಲರಿದ್ದೀರಿ, ನಿಮ್ಗೆ ಅರ್ಥ ಆಗುತ್ತೆ, ಅದಕ್ಕೆ ಪಾಯಿಂಟ್ ಮೇಲೆ ಹೇಳ್ತಾ ಇದ್ದೀನಿ. ನನ್ನ ಪಾಯಿಂಟ್ ಏನು ಅಂತಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಎಲ್ಲ ಪೋಸ್ಟ್ ಕೇಳುವಂತ ಹಕ್ಕು ಅಧಿಕಾರ ಎಲ್ಲವೂ ಇದೆ. ಆದರೆ ವೆನ್ ನಿಮ್ಮ ಹೈಕಮಾಂಡೇನೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ಮೇಲೆ ಮತ್ತೆ ಮತ್ತೆ ಅದೇ ವಿಚಾರ ಮಾತಾಡೋದು, ಅದು ಯಾವ ಅಧಿಕಾರ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಅಲ್ಲ, ಅದು ಕೆಲವೊಂದ್ಸತಿ ಏನಾಗುತ್ತೆ, ಮಾಧ್ಯಮಗಳು ಕೇಳಿರುವಂತ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಟ್ಟಿರ್ತಾರೆ ಹೊರತು ಗೊತ್ತಿಲ್ಲ ಅನ್ಬೋದು, ಪತ್ರಿಕಾಗೋಷ್ಠಿಯನ್ನ ಹೈಕಮಾಂಡ್ ಬಿಟ್ಟಿದ್ದು ಅನ್ಬೋದು. ಪ್ರಶ್ನೆಗೆ ಈಗ ನೀವು ಪ್ರಶ್ನೆ ಕೇಳಿದೀರಾ, ನಾನು ಅದನ್ನ ಉತ್ತರ ಕೊಡ್ಬೇಕಾಗುತ್ತೆ. ಸೊ ಆ ಉತ್ತರ ಕೊಟ್ಟಿರೋದ್ನ ನಾನು ಇವತ್ತು ಇವ್ರನ್ನ 31 ಜನ ಶಾಸಕರುಗಳು ಕೊಟ್ಟಿರೋದು ತಪ್ಪಾ ಸರಿನಾ ಅಂತ ತಾವು ಕೇಳಿದ್ರಿ. ನಾವು ಅವಕಾಶ ಇದೆ, ತಪ್ಪ ಸರಿನಾ ಅಂತ ನಾನು ಕೇಳಲಿಲ್ಲ, ನಾನು ಕೂಡ ತಪ್ಪಲ್ಲ ಅಂತಾನೆ ಹೇಳಿದೆ. ಈಗ ಚರ್ಚೆ ಆಗ್ಬೇಕಾದ್ರೆ ನೀವು ಪ್ರಶ್ನೆ ಕೇಳಿದಾಗ ಆ ತರದೊಂದು ಉತ್ತರವನ್ನ ಶಾಸಕರುಗಳು ಕೊಟ್ಟಿರ್ತಾರೆ. ಸೊ ಆಗ ಕೊಟ್ಟಿರೋದ್ನೇ ಅದು ಆದಿ ಬೀದಿಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳುವಂತದಿದೆಯಲ್ಲ, ಸೊ ಅದನ್ನ ಬ್ರೇಕ್ ಹಾಕಿ ಅಂತ ಹೇಳಿದ್ರೆ ನಿಜ. ಹೈಕಮಾಂಡ್ ಬ್ರೇಕ್ ಹಾಕಿ ಈ ತರ ಚರ್ಚೆ ಮುಖ್ಯಮಂತ್ರಿ, ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎಷ್ಟೋ ಸತಿ ಹೇಳಿದ್ದಾರೆ, ಈ ತರದ್ದು ಮುಖ್ಯಮಂತ್ರಿ ಬಗ್ಗೆ ಅಥವಾ ಯಾವುದೇ ಅಧಿಕಾರ ಹಸ್ತಾಂತರದ ಬಗ್ಗೆ ಬೇರೆ ಯಾರು ಮಾತಾಡೋದು ಬೇಡ, ಅದು ನನ್ನ ಮತ್ತೆ ಸಿದ್ದರಾಮಯ್ಯ ಅವ್ರ ನಡುವೆ ನಡೆದಿರುವಂತ ಒಪ್ಪಂದ ಅಂತ. ನನಗೆ ಇನ್ನೊಂದು ಪ್ರಶ್ನೆ ಇದೆ ಸೂರ್ಯ ಅವರೇ, ಅದಾದ್ಮೇಲೆ ನಾನು ಅನಿಲ್ ಅವ್ರ ಹತ್ರ ಮಾತಾಡ್ತೀನಿ. ನನ್ಗೆ ಇನ್ನೊಂದು ಪ್ರಶ್ನೆ ಇದೆ. ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ಬೇಕಾದ್ರೆ ಬಹಳ ಚೆನ್ನಾಗಿ ಹೇಳಿದ್ರು, ನೆಕ್ಸ್ಟ್ ಜನರೇಷನ್ ಕೊಡ್ಬೇಕಲ್ವಾ, ನಾನು 36 ವರ್ಷ ಆಯ್ತು ಮಂತ್ರಿಯಾಗಿ, ನೆಕ್ಸ್ಟ್ ಜನರೇಷನ್ ಬಿಟ್ಕೊಡ್ಬೇಕು, ನಾವು ಎಷ್ಟು ವರ್ಷ ಅಂತ ಗೂಟ ಹೊಡ್ಕೊಂಡು ಕೂರಕ್ಕಾಗತ್ತೆ ಇದೇ ಪೋಸ್ಟ್ ಅಲ್ಲಿ ಅಂತ ಹೇಳಿದ್ರು. ಇದು ಏನಾದ್ರೂ ಇಂಡೈರೆಕ್ಟ್ ಆಗಿ ಸಿಎಂಗೆ ಅನ್ವಯಿಸ್ತಾ ಇದೆಯಾ? ಎಷ್ಟು ವರ್ಷ ಅಂತ ಅವರೇ ಇರ್ತಾರೆ, ನೆಕ್ಸ್ಟ್ ಜನರೇಷನ್ ಬಿಟ್ಕೊಡ್ಬೇಕು ಅನ್ನೋದು ಇಂಡೈರೆಕ್ಟ್ ಆಗಿ ಇಸ್ ದಟ್ ಅ ಮೆಸೇಜ್ ಡಿ ಕೆ ಶಿವಕುಮಾರ್ ಇಸ್ ಕನ್ವೇಯಿಂಗ್ ಟು ದ ಸಿಎಂ? ಅಲ್ಲ, ನಾಟ್ ಓನ್ಲಿ ಸಿಎಂ, ಎವ್ರಿಬಡಿ, ಯಾರ್ಯಾರು ತುಂಬಾ ಇನ್ಕ್ಲೂಡಿಂಗ್ ಸಿಎಂ ಅಂತ ಹೇಳಿ ಹಾಗಾದ್ರೆ ಎಲ್ಲರೂ ಸೇರ್ಸೆ. ಓಕೆ ಓಕೆ, ಅದರಲ್ಲಿ ಇದ ಯಾರ್ಯಾರು ಅಧಿಕಾರ, ಥ್ಯಾಂಕ್ ಯು, ಅಟ್ ಲೀಸ್ಟ್ ನೀವು ಸತ್ಯ ಒಪ್ಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್. ದೆನ್ ಮೈ ಗೆಸ್ ಇಸ್ ರೈಟ್. ಥ್ಯಾಂಕ್ ಯು. ಮುಂದುವರಿಸಿ. ಐ ಸೆಡ್ ನೀವು ಓಕೆ. ಅನಿಲ್ ಅವರೇ ಬಹುಶಃ ಅವರು ಒಪ್ಕೊಂಡ್ರು ಅನ್ನೋದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಹೋದೆ. ಅವರು ಸೂರ್ಯ ಅವರೇ, ನಾನು ಥ್ಯಾಂಕ್ ಯು ಹೇಳಿದ್ದು ನೀವು ಆ ಮಾತನ್ನು ಒಪ್ಕೊಂಡ್ರಿ ಅಂತ. ಹೌದು, ಸಿಎಂ ಸೇರಿದಂತೆ ಎಲ್ರಿಗೂ ಸೇರಿಸಿ ಹೇಳಿದ್ರು ಅನ್ನೋದನ್ನ ಒಪ್ಕೊಂಡ್ರಿ ಅನ್ನೋದಕ್ಕೆ ಥ್ಯಾಂಕ್ಸ್ ಹೇಳಿದ್ದು ನಿಮ್ಗೆ. ಓಕೆ, ಅದೇ ಏನಂದ್ರೆ ಎಲ್ರು ಯಾರ್ಯಾರು ರಾಜಕಾರಣದಲ್ಲಿ ತುಂಬಾ ವರ್ಷದಿಂದ ಇದಾರೆ, ದೇವೇಗೌಡರಿಗೂ ಹೇಳಿದ್ದಾರೆ, ಕುಮಾರಸ್ವಾಮಿ ಅವ್ರಿಗೂ ಹೇಳಿದ್ದಾರೆ, ಈಗ ಯಡಿಯೂರಪ್ಪ ಅವ್ರು ನೋಡ್ಬೇಕು, ಯಡಿಯೂರಪ್ಪ ಅವರು ಅಧಿಕಾರವನ್ನ ತಿಳಿಸಿದ್ದಾರೆ. ಸೊ ಅಡ್ವಾಣಿ ಅವ್ರನ್ನ ಮಾರ್ಗದರ್ಶಕ ಮಂಡಳಿಗೆ ತಲುಪಿಸಿದ್ರು. ಈಗ 3 ಬಾರಿ ಪ್ರಧಾನಮಂತ್ರಿ ಆಗಿ, ಈಗ ಅವ್ರದ್ದು ಬಿಡಿಯಪ್ಪ. ಈಗ ನಿಮ್ ಪಕ್ಷದಲ್ಲಿ ಇಷ್ಟು ವರ್ಷ ಗೂಟ ಹೊಡ್ಕೊಂಡ್ ಕೂತಿರೋರೆಲ್ಲ ಏನ್ ಯೋಚನೆ ಮಾಡ್ಬೇಕು? ನಿಮ್ ಅಧ್ಯಕ್ಷರ ಮಾತು ಕೇಳಿ ಅದನ್ನ ಹೇಳಿ. ಅಲ್ಲ, ಈಗ ಯುವಕರಿಗೆ ದಾರಿ ಬಿಟ್ಕೊಡ್ಬೇಕು ಅನ್ನೋದು ತುಂಬಾ ಜನ ಮಾತಾಡ್ತಿರ್ತಾರೆ. ಸೊ ಅದನ್ನ ಅಧ್ಯಕ್ಷರು ಹೇಳಿರೋದು ಕರೆಕ್ಟ್ ಆಗಿದೆ. ಸೊ ಯಾರ್ಯಾರು ತುಂಬಾ ವರ್ಷದಿಂದ ಅಧಿಕಾರವನ್ನ ಅನುಭವಿಸ್ಕೊಂಡ್ ಬಂದಿದ್ದಾರೆ, ಬೇರೆಯವ್ರಿಗೆ ಸ್ಥಾನಮಾನವನ್ನ ಬಿಟ್ಕೊಡ್ಬೇಕು, ಅದ್ರಲ್ಲಿ ತಪ್ಪೇನಿಲ್ಲ. ಈಗ ಎಲ್ಲರಿಗೂ ಆಸ್ಪಿರೇಷನ್, ಈಗ ನನಗೂ ಆಸ್ಪಿರೇಷನ್ ಇರುತ್ತೆ. ಈಗ ಜಾಗ ಖಾಲಿ ಆದ್ರೆ ತಾನೇ ಅಲ್ಲಿ ಹೋಗಕ್ಕಾಗದು. ಕರೆಕ್ಟ್. ಅನಿಲ್, ಏನ್ ಹೇಳ್ತೀರಿ? ಸೂರ್ಯ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ನೇರವಾಗಿ ಮಾತಾಡ್ತಿದ್ದಾರೆ ಅಂಡ್ ಸತ್ಯ ಮಾತಾಡ್ತಿದ್ದಾರೆ. ಒನ್ ಥಿಂಗ್ ಅಪ್ರಿಶಿಯೇಟ್ ಮಾಡ್ಬೇಕು, ಸೂರ್ಯ ಅವರು ಅದನ್ನ ಒಪ್ಕೊಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರಿಗೂ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನ ಹೇಳಿರಬಹುದು ಅಂತ. ಆದ್ರೆ ತುಂಬಾ ಸ್ಪಷ್ಟವಾಗಿ ಮೇಡಮ್, ಕೇಳಬಾರ್ದು ಅಂತ ನಾವು ಹೇಳ್ತಾ ಇಲ್ಲ, ಇದೇನ್ ಮೊದಲನೇ ಬಾರಿಗಲ್ಲ, ಎಲ್ಲಾ ಕಡೆನೂ ಈ ತರ ಫಸ್ಟ್ ಟೈಮ್ MLA ಕೇಳ್ತಾರೆ, ಅಧಿಕಾರ ಇನ್ನೂ ಬೇಕು ಅನ್ನೋದು ಎಲ್ಲಾ ರಾಜಕಾರಣಿಗೂ ಇರುತ್ತೆ. ಆದ್ರೆ ಕೇಳೋ ಪ್ಯಾಟರ್ನ್ ಇರುತ್ತಲ್ಲ, ಆ ಕೇಳೋ ಪ್ಯಾಟರ್ನ್ ಅಂತ ನೋಡಿದ್ರೆ ರಾಜ್ಯದಲ್ಲಿ ಏನೂ ಸರಿ ಇಲ್ಲ, ಯಾರ ಕೈಯಲ್ಲೂ ಯಾವ್ದು ಪಕ್ಷ ಕಂಟ್ರೋಲ್ ಅಲ್ಲಿ ಇಲ್ಲ, ಇವ್ರ ಕಡೆ ಮಂತ್ರಿಗಳ ಕಂಟ್ರೋಲ್ ಅಲ್ಲಿ ಇಲ್ಲ, MLA ಇವತ್ತು ಕಂಟ್ರೋಲ್ ಅಲ್ಲಿ ಇಲ್ಲ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. DCM CM ಜಗಳದ ಬಗ್ಗೆ ಯಾರು ಮಾತಾಡಬಾರ್ದು, ಇದು ನಮ್ಮ ವಿಷಯ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ ನಂತರವೂ ಮತ್ತೆ ಇಕ್ಬಾಲ್ ಅವರು ಈ ವಿಷಯನ ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ. ಅದರ ಅರ್ಥ ಯಾರಿಗೂ ಹೆದರಿಕೆ ಇಲ್ಲ. ಇದರಿಂದ ಅನಿಲ್, ನಾಟ್ ಓನ್ಲಿ ಇಕ್ಬಾಲ್ ಹುಸೇನ್ ಬಿಡಿ, ಇಕ್ಬಾಲ್ ಹುಸೇನ್ ಒಬ್ರಿಗೆ ನಾವ್ ಯಾಕೆ ಹೇಳ್ಬೇಕು? ಯತೀಂದ್ರ ಸಿದ್ದರಾಮಯ್ಯ ಸ್ಪೀಕಿಂಗ್, ಯತೀಂದ್ರ ಸಿದ್ದರಾಮಯ್ಯ ಅವ್ರವ್ರೇ ಮಾತಾಡ್ಬೇಕಾದ್ರೆ ಎಲ್ಲಾ ಕಡೆನೂ ಬೇರೆಯವ್ರಿಗೆ ಯಾಕೆ ಮಾತಾಡಕ್ಕೆ ನಾವು ಬೇರೆಯವ್ರಿಗೆ ಯಾಕೆ ಬ್ರೇಕ್ ಹಾಕ್ಬೇಕು? ಯತೀಂದ್ರ ಸಿದ್ದರಾಮಯ್ಯ ರೈಟ್ಸ್, ಪ್ರಜಾಪ್ರಭುತ್ವ ಎಲ್ರಿಗೂ ಇದೆಯಲ್ಲ. ಎಲ್ಲರೂ ಮಾತಾಡ್ತಾ ಇದಾರೆ. ಹೆದರಿಕೆ ಏನು ಅಂತ ಹೇಳಿದ್ರೆ ಇವ್ರಿಗೆ ಯಾರು ಎಲ್ಲಿ ಹಾಕ್ಬಿಡ್ತಾರೋ ಅನ್ನೋಂತ ಹೆದರಿಕೆ. ಇವ್ರು ಹಾಕ್ಬಿಟ್ರೆ ಅವ್ರು ನಮ್ಮನ್ನ ತುಳಿತಾರೆ, ಅವ್ರು ಹಾಕ್ಬಿಟ್ರೆ ಇವ್ರು ನಮ್ಮನ್ನ ತುಳಿತಾರೆ ಅಂತ. ನನ್ಗೆ ಆಶ್ಚರ್ಯ ಏನ್ ಗೊತ್ತಾ ಮೇಡಮ್, ಮೊದ್ಲಿಂದಾನು 138 140 ಸೀಟುಗಳು ಬಹಳ ದಿವಸ ಆದ್ಮೇಲೆ ಕರ್ನಾಟಕಕ್ಕೆ ಒಂದು ಫುಲ್ ಮೆಜಾರಿಟಿ ಬಂದಿರುವಂತ ಸರ್ಕಾರ ಇದು. ಈ ಸರ್ಕಾರಕ್ಕೆ ಪರ್ಫಾರ್ಮ್ ಮಾಡಕ್ಕೂ ಆಗ್ತಾ ಇಲ್ಲ ಇವತ್ತು. ಆ ಪರ್ಫಾರ್ಮ್ ಈ ತರದ ವ್ಯವಸ್ಥೆ ಅಂದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಗಲಾಟೆ, ಮಂತ್ರಿಗಳ ಗಲಾಟೆ, MLA ಗಲಾಟೆಯಿಂದ ಒಂದು ಆಡಳಿತ ವ್ಯವಸ್ಥೆ ಕುಸಿದೋಗ್ಬಿಡುತ್ತೆ. ಆ ಆಡಳಿತ ವ್ಯವಸ್ಥೆ ಕುಸಿದೋದ್ರೆ
ರಾಜ್ಯದ ಜನ ಸಫರ್ ಆಗ್ತಾರೆ, ಸಣ್ಣ ಅದನ್ನ example ಕಾಂಗ್ರೆಸ್ ಕೊಟ್ಬಿಟ್ಟು ತಿಳ್ಕೊಳ್ಬೇಕು. performance. ಕಾಂಗ್ರೆಸ್ಸಿನ ಒಂದ್ ನಿಮಿಷ ಅನಿಲ್ ಅವರೇ, ಒಂದ್ ನಿಮಿಷ ಸೂರ್ಯ ಅವ್ರ ಏನೋ ಹೇಳ್ತಾರೆ, ಹೇಳಿ ಹೇಳಿ ಸೂರ್ಯ ಅವರೇ. ಈ ಸಮಸ್ಯೆಯಿಂದ ಒಂದ್ ನಿಮಿಷ ಸೂರ್ಯ ಅವರೇ, ಒಂದೇ ನಿಮಿಷ. ಈ ಗಲಾಟೆಯಿಂದ ರಾಜ್ಯದ ಜನ ಸಮಸ್ಯೆ ಒಳಗಾಗ್ತಾರೆ, ಅಧಿಕಾರಿಗಳು ಕಂಟ್ರೋಲ್ ಅಲ್ಲಿ ಸಿಗೋದಿಲ್ಲ. ಇವತ್ತು ಪೊಲೀಸ್ ವ್ಯವಸ್ಥೆ ಹೇಗಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಇದಕ್ಕೆಲ್ಲಾ ಕಾರಣ ನಿಮ್ಮ ಇನ್ಸ್ಟೆಬಿಲಿಟಿ, ಹಾದಿ ಬೀದಿ ಜಗಳಗಳು ಇವತ್ತು ರಾಜ್ಯದ ಆಡಳಿತ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದೆ. ಅದರಿಂದ ರಾಜ್ಯದ ಕರ್ನಾಟಕದ ಜನ ಸಫರ್ ಆಗ್ತಾ ಇದ್ದಾರೆ. ಓಕೆ ಸೂರ್ಯ ಅವರೇ ಹೇಳಿ. ಓಕೆ ಅನಿಲ್ ಜಿ ಹೇಳಿ ಸೂರ್ಯ ಅವರೇ. ಸರ್ ಅದೇ ಈಗ ಪೊಲೀಸ್ ವ್ಯವಸ್ಥೆ ಬಗ್ಗೆ ಹೇಳಿದ್ರು, ಆಮೇಲೆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರು. ಈಗ ಎಲ್ಲದಕ್ಕೂ ಅವ್ರ ಹತ್ರನೇ ಉದಾಹರಣೆ ಇದೆ. ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಿದ್ರು. ಅವ್ರದೇ ಪಕ್ಷದ ಶಾಸಕ ಚಂದ್ರಲಮಾಣಿ 11 ಲಕ್ಷ ರೂಪಾಯಿ ಲಂಚ ಕೇಳಿ 5 ಲಕ್ಷ ರೂಪಾಯಿ ಲಂಚ ತಗೊಂಡು ಲೋಕಾಯುಕ್ತ ರೈಡಲ್ಲಿ ಸಿಗಾಕೊಂಡ್ರು. ಭೈರತಿ ಬಸವರಾಜ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿಗೆ ಹೋದ್ರು. ಮುನಿರತ್ನ ಅವರು ನಿಮ್ ಚಾನೆಲ್ ಅಲ್ಲೇ ಎಷ್ಟೊಂದು ಅವ್ರ ವಿರುದ್ಧ ಇರುವಂತ ಆರೋಪಗಳನ್ನ ತೋರಿಸಿದೀರಾ, ಏನೇನ್ ಮಾಡಿದಾರೆ ಅವರ. ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲೂ ಸಿಎಂ ಮೇಲೇನೆ ಮೂಢ ಹಗರಣದ ಆರೋಪ ಬಂತು. ನಾಗೇಂದ್ರ ಅವರು ಇಡಿ ಕಸ್ಟಡಿಗೆ ಹೋಗ್ ಬಂದ್ರು. ವಿನಯ್ ಕುಲಕರ್ಣಿ ಅವರು ಇನ್ನು ಒಳಗಡೆನೆ ಇದ್ದಾರೆ, ಅದನ್ನು ಲೆಕ್ಕ ಹಾಕಿಲ್ಲ. ವೀರೇಂದ್ರ ಪಪ್ಪಿ ಅವರು ಇಡಿ ರೇಡ್ ಆಗಿ ಅವರು ಒಳಗಡೆ ಹೋಗ್ ಬಂದ್ರು. ಎಲ್ಲ ಲೆಕ್ಕ ಹಾಕಲಿ ಸೂರ್ಯ ಅವರೇ ನಿಮ್ಮವ್ರನ್ನೂ. ವಿನಯ್ ಕುಲಕರ್ಣಿ ಅವ್ರ ಪ್ರಕರಣದಲ್ಲಿ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ಏನ್ ಮಾಡ್ತಾ ಇದಾರೆ ಅನ್ನೋದು ಸತ್ಯ ಬಹಿರಂಗ ಅಲ್ಲ. ವಾಟ್ ಎವರ್ ಕಾನೂನು ಕೋರ್ಟ್ ಹಾಗಾದ್ರೆ ಯಾರು ಕೊಂಡ್ಕೊಳಕ್ಕಾಗಲ್ಲ. ನ್ಯಾಯಾಲಯವನ್ನ ಕೊಂಡ್ಕೊಳ್ಳೋ ಪರಿಸ್ಥಿತಿಲಿ ಯಾವ ಮಿನಿಸ್ಟರ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಅಥವಾ ಅಂತ ಧೈರ್ಯಕ್ಕೆ ಯಾರು ಹೋಗಲ್ಲ ಅಂತ ಹೇಳಿ. ಹಾಗಂತ ವಿನಯ್ ಕುಲಕರ್ಣಿ ಅವ್ರು ತಪ್ಪು ಮಾಡಿಲ್ಲ ಅಂತ ನೀವು ಹೇಳ್ಬಿಡಿ. ಅಟ್ ದ ಸೇಮ್ ಟೈಮ್ ವೀರೇಂದ್ರ ಪಪ್ಪಿ ಅವರು ಒಳಗಡೆ ಹೋಗಿ ಬಂದ್ರು. ನಿಮ್ಮವ್ರದ್ದು ಸೇಲ್ಸ್ಗಳು ಅಫ್ಕೋರ್ಸ್ ಬಿಜೆಪಿಯಲ್ಲಿ ಇರ್ಬೋದು. ಬಿಸ್ನೆಸ್ ಮುಖಾಂತರ ವಾಟ್ ಎವರ್ ವೆದರ್ ಇಟ್ ಇಸ್ ಬಿಸ್ನೆಸ್ ಆರ್ ಪಾಲಿಟಿಕ್ಸ್ ಆರ್ ಏನಾದ್ರೂ ಆಗಿರ್ಲಿ. ನಿಮ್ಮ ಸರ್ಕಾರದಲ್ಲಿ ಬಹುತೇಕ ನಿಮ್ಮ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ಹದಗೆಟ್ಟಿದೆ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಎಷ್ಟೆಷ್ಟು ಕ್ರೈಮ್ ಅಲ್ಲಿ ಭಾಗಿಯಾಗಿದ್ರು. ಪ್ಲೀಸ್ ಕೌಂಟ್ ದಟ್ ಆಲ್ಸೋ. ನೋ ಇಲ್ಲ, ಮೊನ್ನೆ ಬಂದಿರುವಂತ ಡಾಟಾ ತೆಗೆದು ನೋಡಿ, ಮಹಿಳೆಯರ ಮೇಲಿರುವಂತ ದೌರ್ಜನ್ಯ ಪ್ರಕರಣಗಳು ಕಡಿಮೆ ಆಗಿದೆ. ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದ ಇದಕ್ಕೂ ಡಾಟಾಗೂ ನಮ್ ಡಾಟಾಗೂ ಕಡಿಮೆ ಆಗಿದೆ. ಖಂಡಿತ ಇಲ್ಲ ಸೂರ್ಯ ಅವರೇ. ದಟ್ ಇಸ್ ಅ ಡಿಫರೆಂಟ್ ಟಾಪಿಕ್. ವಿಲ್ ಡಿಸ್ಕಸ್ ಇನ್ ಅ ಡಿಫರೆಂಟ್ ಡಿಬೇಟ್. ಪ್ರಕರಣಗಳೆಲ್ಲ ಮಾಡಿರುವಂತದ್ದು ದಟ್ ಇಸ್ ಎಂಟೈರ್ಲಿ ಡಿಫರೆಂಟ್ ಟಾಪಿಕ್. ನಾನು ಅದನ್ನ ಬೇರೆ ಡಿಬೇಟ್ ಸಂದರ್ಭದಲ್ಲಿ ಖಂಡಿತ ನಿಮ್ಮನ್ನ ಕರೆದು ಮಾತಾಡ್ತೀನಿ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಥ್ಯಾಂಕ್ಸ್ ಅ ಲಾಟ್ ಇಬ್ರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಒಟ್ಟಾರೆಯಾಗಿ ಈ ರಾಜಕಾರಣಿಗಳ ಈ ರಾಜಕೀಯ ಮಾತುಗಳಿಗೆ ಕೊನೆನೇ ಇರೋದಿಲ್ಲ. ಅವರಿದ್ದಾಗ ಹಂಗೆ, ಇವರಿದ್ದಾಗ ಹಿಂಗೆ, ಇಟ್ ಇಸ್ ಅ ನೆವರ್ ಎಂಡಿಂಗ್ ಇದು. ಆದರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ಚಾಲೆಂಜ್ಗಳಿದೆ. ಒಂದು ಕಡೆ ಸಿಎಂ DCM ಬಣದವರು ತಂತ್ರ ಪ್ರತಿತಂತ್ರ ಹೆಣಿತಾ ಇರ್ತಾರೆ, ಒಬ್ರಿಗೊಬ್ರು ದಾಳಗಳನ್ನು ಉದುರಿಸ್ತಾ ಇರ್ತಾರೆ. ಇದು ಆ ಕುರ್ಚಿ ಕಾದಾಟದ ಮತ್ತೊಂದು ದಾಳನ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗತ್ತೆ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.